ಶಿವಾಯ ನಮ. ಇವತ್ತು ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅರುಣಾಚಲೇಶ್ವರಪ್ಪ ಮತ್ತು ಭೋಗನಂದೀಶ್ವರ ಶಿವಪ್ಪ ಒಳ್ಳೆ ದರ್ಶನ ಸಿಕ್ತು. ಚಿಕ್ಕಬಳ್ಳಾಪುರ ನಂದಿ ಹಿಲ್ಸ್ ಹತ್ರ ಶಿವಪ್ಪ ದರ್ಶನ ತುಂಬ ಚೆನ್ನಾಗಿತ್ತು. ಆ ಕಾಲದಲ್ಲಿ ಎಷ್ಟು ಮಂಗಲ ಗ್ರಹವಾಗಿ ಕಟ್ಟಿದ್ದಾರೆ. ದೇವಾಲಯ ನೋಡೋಕ್ಕೆ ಅಷ್ಟು ಮಂಗಲವಾಗಿ ಇತ್ತು. ಅಲ್ಲಿ ದರ್ಶನ ಮಾಡೋರು ಅಲ್ಲಿ ಒಬ್ಬೊಬ್ಬರು ಪ್ರಾರ್ಥನೆಗಳನ್ನು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಅಷ್ಟು ವೈಭೋಗ ಶಕ್ತಿ ನನಗೆ ಗೊತ್ತಾಯಿತು. ಆ ದೇವಾಲಯದಲ್ಲಿ ನೋಡಿದರೆ ಪೂರ್ತಿ ಕಲ್ಲಲ್ಲಿ ಕಟ್ಟಿರೋ ಒಂದೊಂದು ಮೂರ್ತಿನೂ ಒಂದೊಂದು ಚಕ್ರಗಳನ್ನು ಒಳಗಡೆ ಬಂದು ನವಗ್ರಹದಲ್ಲಿ ಬಂದು ಅಷ್ಟು ವಿಶೇಷವಾಗಿ ಮೂರ್ತಿ ಇತ್ತು ಕಲ್ಲಲ್ಲೇ. ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಪ್ರತಿ ತಿಂಗಳಲ್ಲಿ ಒಂದು ಸತಿ ನಾವು ಈ ಥರ ದೇವಸ್ಥಾನಕ್ಕೆ ಹೋಗ್ತೀವಿ. ತಾಳಗಿರಿನಲ್ಲಿ ಶಿವವಾಕ್ಯ ಪ್ರಕಾರ ಇಂಥ ದೇವಸ್ಥಾನಕ್ಕೆ ಹೋಗಬೇಕಂತ ಬಂದಿರುತ್ತೆ. ಈ ಸತಿ ನಮಗೆ ಭೋಗನಂದೀಶ್ವರ ದೇವಾಲಯಕ್ಕೆ ಹೋಗಬೇಕಂತ ಉತ್ತರವಾದ. ಅಷ್ಟು ಮಂಗಲವಾಗಿತ್ತು. ಒಳಗಡೆ ನೋಡಿದರೆ ಅಷ್ಟು ಪ್ರಕಾಶವಾಗಿತ್ತು, ಎಷ್ಟು ಶಾಂತವಾಗಿತ್ತು. ಅಲ್ಲಿ ಕೂತ್ಕೊಂಡು ನಾವು ತಪಸ್ಸು ಮಾಡುವಾಗ ನಮಗೆ ಆ ಶಕ್ತಿ ಏನಂತ ಗೊತ್ತಾಯಿತು. ತಾಳಗಿರಿಯಲ್ಲಿ ಋಷಿಗಳು ಬರೆದಿರೋ ಒಂದೊಂದೂ ಅಷ್ಟು ವೈಭೋಗ ಶಕ್ತಿ ಇತ್ತು. ಅದರಲ್ಲಿ ನಾವು ಪ್ರತಿ ಮೂರ್ತಿಗಳನ್ನು ನೋಡುತ್ತಾ ಅಷ್ಟು ಆನಂದವಾಗಿತ್ತು. ನಾನು ಎಲ್ಲೋದ್ರೂ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡುತ್ತೀನಿ. ಅಲ್ಲಿ ಏನು ವಿಶೇಷ ಅಂತ ತಿಳ್ಕೊಂಡು ನಾವು ಪೂಜೆಗಳನ್ನು ಮಾಡಿ ತಪಸ್ಸು ಮಾಡುವಾಗ ಅಲ್ಲಿರೋ ಶಕ್ತಿಗಳು ಎಂಥ ವೈಭೋಗ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಧ್ಯಾನ ಮುಖ್ಯವಾಗಿ ತಾವು ಎಲ್ಲಾದರೂ ಹೋಗಿ ಅಲ್ಲಿ ಧ್ಯಾನ ಮಾಡಿ ಅಲ್ಲಿರೋ ಚಕ್ರ ವೈಭೋಗ ಶಕ್ತಿ ನಮ್ಮ ಶರೀರದಲ್ಲಿ ಸೇರುತ್ತೆ. ಅದು ನನ್ನ ಮನಸ್ಸಿಗೆ, ನನ್ನ ಆತ್ಮಶಕ್ತಿಗೆ ಅದು ಗೊತ್ತಾಯಿತು. ಶಿವಾಯ ನಮಃ.